ಗಾಯದ ಮೇಲೆ ಬರೆ ಎಳೆದಂತೆ ರಾಜ್ಯ ಸರ್ಕಾರ ಪೆಟ್ರೋಲ್ ಬೆಲೆ 3 ರೂಪಾಯಿ, ಡೀಸೆಲ್ ಬೆಲೆ 3.5 ರೂಪಾಯಿಯನ್ನ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು. ಬಂಧುಗಳೇ, ನಿಮಗೆಲ್ಲ ಗೊತ್ತಿರಲಿ, ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ಏರಿಕೆ ಆಗಲ್ಲ. ಇದರಿಂದ ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಆಗುತ್ತೆ, ತರಕಾರಿ ಬೆಲೆ ಏರಿಕೆ ಆಗುತ್ತೆ, ಹೋಟೆಲ್ ತಿಂಡಿ ತಿನಿಸುಗಳ ಬೆಲೆ ಏರಿಕೆ ಆಗುತ್ತೆ. ಸಾರ್ವಜನಿಕರಿಗೆ ಅಸ್ತವ್ಯಸ್ತ ಆಗ್ತಾರೆ, ಜೀವನದ ವ್ಯವಸ್ಥೆ ಅಸ್ತವ್ಯಸ್ತ ಆಗುವಂಥ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊಂಡಿರ್ತಕ್ಕಂಥದ್ದು. ಇಷ್ಟು ಸಾಲದು ಅಂತೇಳಿ ಈಗಾಗಲೇ 4 ರೂಪಾಯಿ 75 ಪೈಸೆ ಇದ್ದಂಥ ಎಲೆಕ್ಟ್ರಿಕ್ ಬಿಲ್ಲನ್ನು ನೀವು 7 ರೂಪಾಯಿ 25 ಪೈಸೆಗೆ ಏರಿಸಿದ್ದೀರಿ. ಮತ್ತು ಹಾಲಿನ ದರ 3 ರೂಪಾಯಿನ ಏರಿಸಿದ್ದೀರಿ. ಅದೇ ರೀತಿ ಬೇರೆ ಬೇರೆ ದರಗಳಲ್ಲಿ ಏರಿಕೆಯನ್ನು ಕಂಡಿರ್ತಕ್ಕಂಥದ್ದು. ಇವತ್ತು ರಾಜ್ಯದಲ್ಲಿ ಹೆಣ್ಮಕ್ಳುಗಳು ನೆಮ್ಮದಿಯಿಂದ ಓಡಾಡೋಂಗಿಲ್ಲ. ಕಾಲೇಜ್ ಒಳಗಡೆ 2,500 3,000 ವಿದ್ಯಾರ್ಥಿಗಳು ಇರ್ತಕ್ಕಂಥ ಕಾಲೇಜ್ ಕ್ಯಾಂಪಸ್ ಒಳಗಡೆ ನುಗ್ಗಿ ಒಬ್ಬ ಪುಂಡ ಕೊಲೆ ಮಾಡ್ತಾನೆ. ಈ ರೀತಿ ಸುಮಾರು 480 ಕೊಲೆಗಳಾಗಿರ್ತಕ್ಕಂಥದ್ದು. 692 ಜನ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. 198 ಜನ ಮಹಿಳೆಯರು ಅತ್ಯಾಚಾರ ಆಗಿರ್ತಕ್ಕಂಥದ್ದು. ಒಂದು ರೀತಿ ಲ್ಯಾಂಡ್ ಆರ್ಡ್ ಪ್ರಾಬ್ಲಮ್ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಇವತ್ತು ಸಾರ್ವಜನಿಕರಲ್ಲಿ ಸರ್ಕಾರ ಇದೆ ಇಲ್ಲ ಅಂತಕ್ಕಂಥ ಆತಂಕ ಉಂಟಾಗಿದೆ. ಅದ್ರ ಜೊತೆಗೆ ಸಾಲದು ಅಂತೇಳಿ ದಿವಾಳಿತನ ಎಲ್ಲಿ ತೋರ್ತದೆ ಅಂದರೆ 5,360 ಎಕರೆ ನಮ್ಮ ಸರ್ಕಾರಿ ಜಮೀನನ್ನು ಮಾರಾಟ ಮಾಡಕ್ಕೆ ಹೊರಟಿದ್ದೀರಿ. ಇದು ಫೈಲನ್ನು ಸಹ ರೆಡಿ ಮಾಡ್ತಾ ಇದ್ದೀರಿ. ಇದು ನಾಚಿಕೆಗೇಡಿನ ಸಂಗತಿ. ಕರ್ನಾಟಕ ಇತಿಹಾಸದಲ್ಲಿ ಕರ್ನಾಟಕದ ಯಾವುದೇ ಸರ್ಕಾರ ಮಾಡ್ತಾ ಇದ್ದಂಥ ದುರ್ನಡತೆಯನ್ನು ನೀವು ನಡ್ಕೊತಾ ಇದ್ದೀರಿ. ಎಲ್ಲಿ ನೋಡಿದ್ರು ಟ್ರಾನ್ಸ್ಫರ್, ಎಲ್ಲಿ ನೋಡಿದ್ರು ರಂಚಾಚಾರ, ಎಲ್ಲಿ ನೋಡಿದ್ರು ಅತ್ಯಾಚಾರ, ಇವೆಲ್ಲವನ್ನ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಎಂಟೈರ್ ಕರ್ನಾಟಕ ರಾಜ್ಯದಲ್ಲಿ ಜನರ ವಿಶ್ವಾಸವನ್ನು ನೀವು ಕಳ್ಕೊಂಡಿದ್ದೀರಿ. ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಓಟ್ ಹಾಕಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ದ್ವೇಷವನ್ನು ನೀವು ತೀರಿಸ್ತಾ ಇರ್ತಕ್ಕಂಥದ್ದು ನೇರವಾಗಿ ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇದೆ. ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ, ಕೂಡಲೇ ಈ ಥರ ಹೋರಾಟದಲ್ಲಿ ನೀವು ಸಹ ಭಾಗಿಯಾಗಿ ಎಲ್ಲ ಸಾರ್ವಜನಿಕರುಗಳು ಬಡವರು ಆಕ್ರೋಶಕ್ಕೆ ನೀವು ಬಲಿಯಾಗ್ತೀರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಮುಂಬರುವಂಥ ಚುನಾವಣೆಯಲ್ಲಿ ಲೋಕಲ್ ಬಾಡಿ ಇರ್ಬೋದು, ಬರುವಂಥ ಅಸೆಂಬ್ಲಿ ಚುನಾವಣೆ ಇರ್ಬೋದು, ನಿಮಗೆ ಸರಿಯಾದ ರೀತಿಯಲ್ಲಿ ಪಾಠವನ್ನು ಕಲಿಸ್ತಾರೆ ಸರ್ಕಾರದ ನಮ್ಮ ನಾಡಿನ ಜನ ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀನಿ. ಕೂಡಲೇ ನೀವು ಏರಿಸಿರ್ತಕ್ಕಂಥ ಪೆಟ್ರೋಲ್ ಬೆಲೆಯನ್ನು ನಿಮ್ಗೇನಾದರೂ ಗೌರವ ಮಾನ ಮರ್ಯಾದೆ ಇದ್ದರೆ, ಸಾರ್ವಜನಿಕರ ಬಗ್ಗೆ ಏನಾದರೂ ಕಿಂಚಿತ್ತು ಗೌರವ ಇದ್ದರೆ ಕೂಡಲೇ ಏರಿಸಿರ್ತಕ್ಕಂಥ ಬೆಲೆಗಳನ್ನ ಇರಿಸುವಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತಕ್ಕಂಥ ಮನವಿ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಸಾಂಕೇತಿಕವಾಗಿ ಹೋರಾಟವನ್ನು ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಜೊತೆ ಸೇರಿ ಇನ್ನು ಹೋರಾಟಗಳನ್ನ ರೂಪಿಸ್ತೀವಿ. ಇದೇ ರೀತಿ ನಡವಳಿಕೆ ಇದ್ದರೆ ಕೂಡಲೇ ನಿಮ್ಮನ್ನು ಸರ್ಕಾರನ ಕಿತ್ತಾಕುವಂಥ ದಿನ ಮುಂದೆ ಭಾಳ ದೂರ ಇಲ್ಲ ಅಂತಕ್ಕಂಥ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀನಿ.